ಎಲ್ಲರಿಗೂ ನಮಸ್ಕಾರ. ಒಬ್ಬ ಮನುಷ್ಯನ ಜೀವನದಲ್ಲಿ ಕೆಲವೊಂದು ಘಟನೆಗಳು ನಡೆಯುತ್ತವೆ. ಅವುಗಳನ್ನು ನೋಡಿದಾಗ ಇದು ಕೇವಲ ಕಾಕತಾಳೀಯವೇ ಅಥವಾ ದೇವರ ಕೃಪೆಯ ಸಂಕೇತವೇ ಅನ್ನೋ ಪ್ರಶ್ನೆ ಹುಟ್ಟುತ್ತೆ. ಕಾರಣವಿಲ್ಲದೆ ಮನಸ್ಸಿಗೆ ಶಾಂತಿ ಸಿಗೋದು, ಎಲ್ಲರೂ ಕೈಬಿಟ್ಟಾಗ ಒಬ್ಬ ಅಪರಿಚಿತ ವ್ಯಕ್ತಿ ಸಹಾಯಕ್ಕೆ ಬರೋದು, ಎಷ್ಟೇ ಕಷ್ಟ ಇದ್ರೂ ಒಳಗಿಂದ ಒಂದು ಧೈರ್ಯ ಮೂಡೋದು, ಇವೆಲ್ಲಕ್ಕೂ ಏನಾದರೂ ಅರ್ಥ ಇದೆಯಾ? ನಮ್ಮ ಸನಾತನ ಸಂಪ್ರದಾಯದಲ್ಲಿ ಇಂತಹ ಕೆಲವು ಅನುಭವಗಳನ್ನು ದೇವರ ಕೃಪೆಯ ಸೂಚನೆಗಳಾಗಿಯೇ ನೋಡಲಾಗಿದೆ. ಇಂದಿನ ವಿಡಿಯೋದಲ್ಲಿ ಕೂಡ ಅಂಥ ಒಂದು 10 ಸೂಚನೆಗಳ ಬಗ್ಗೆ ತಿಳಿದುಕೊಳ್ತಾ ಹೋಗೋಣ. ಆದರೆ ಒಂದು ಮಾತು ನೆನಪಿರಲಿ, ಇವು ಭಕ್ತರ ಅನುಭವಗಳು ಮತ್ತು ಆಧ್ಯಾತ್ಮಿಕ ನಂಬಿಕೆಗಳಲ್ಲಿ ಹೇಳಲಾಗುವ ವಿಚಾರಗಳಾಗಿವೆ. ದೇವರ ಕೃಪೆಯನ್ನು ಅಳೆಯುವ ಖಚಿತ ನಿಯಮಗಳು ಇವು ಅಲ್ಲ. ಕೊನೆಯವರೆಗೂ ಈ ವಿಡಿಯೋವನ್ನು ನೋಡಿ ಈ 10 ಸಂಕೇತಗಳಲ್ಲಿ ಯಾವುದಾದ್ರೂ ನಿಮ್ಮ ಅನುಭವಕ್ಕೆ ಬಂದಿದೆಯಾ ಅಥವಾ ನಿಮ್ಮ ಜೀವನಕ್ಕೂ ಹೊಂದಿಕೆಯಾಗ್ತಾ ಇದೆಯಾ ಅನ್ನೋದನ್ನು ಯೋಚನೆ ಮಾಡಿ. ಈ 10 ಸೂಚನೆಗಳಲ್ಲಿ ಮೊದಲನೇದಾಗಿ ಕಾರಣವಿಲ್ಲದೆ ಶಾಂತಿ ಸಿಗ್ತಾ ಹೋಗೋದು, ಅಂದರೆ ಮನಸ್ಸಿಗೆ ಏನೋ ಒಂದು ರೀತಿಯ ಶಾಂತಿ ಸಿಗ್ತಾ ಹೋಗೋದು. ಜೀವನದಲ್ಲಿ ಸಮಸ್ಯೆಗಳು ಇದ್ದರೂ ಕೂಡ ಒಳಗಿನಿಂದ ಒಂದು ವಿಚಿತ್ರವಾದ ಶಾಂತಿಯ ಅನುಭವವಾಗೋದು. ಎಲ್ಲವೂ ಸರಿಯಿಲ್ಲ, ಜೀವನನೇ ಸರಿಯಿಲ್ಲ, ಕಷ್ಟ, ತುಂಬ ಕಷ್ಟ ಅಂತಿದ್ರೂ ಕೂಡ ಏನಾಗಬೇಕೋ ಅದು ಆಗುತ್ತೆ, ಏನಾಗುತ್ತೋ ಅದು ಒಳ್ಳೆಯದಕ್ಕೆ ಆಗುತ್ತೆ ಅನ್ನೋ ನಂಬಿಕೆ ಮನಸ್ಸಿನಲ್ಲಿ ಮೂಡ್ತಾ ಹೋಗೋದು. ಅನೇಕ ಆಧ್ಯಾತ್ಮಿಕ ಗುರುಗಳು ಇದನ್ನು ಭಕ್ತಿಯ ಫಲ ಅಂತ ವಿವರಿಸ್ತಾರೆ. ದೇವರು ಎಲ್ಲ ಸಮಸ್ಯೆಗಳನ್ನು ತಕ್ಷಣ ತೆಗೆದುಹಾಕುತ್ತಾನೆ ಅನ್ನೋದಲ್ಲ, ಆದರೆ ಅವುಗಳನ್ನು ಎದುರಿಸುವ ಶಕ್ತಿ ಕೊಡ್ತಾನೆ. ಭಗವದ್ಗೀತೆಯಲ್ಲೂ ಕೂಡ ಮನಸ್ಸಿನ ಸ್ಥಿರತೆ ಮತ್ತು ಶಾಂತಿಗೆ ಮಹತ್ವ ನೀಡಲಾಗಿದೆ. ಹೊರಗಿನ ಪರಿಸ್ಥಿತಿಗಿಂತ ಒಳಗಿನ ನೆಮ್ಮದಿ ದೊಡ್ಡ ಒಂದು ಆಶೀರ್ವಾದವೇ ಸರಿ ಅಲ್ವಾ? ಇದು ಮೊದಲನೇ ಸೂಚನೆಯಾಯಿತು. ಹಾಗೆ ಎರಡನೇದಾಗಿ ಸರಿಯಾದ ಸಮಯದಲ್ಲಿ ಸಹಾಯ ಸಿಗೋದು. ಕೆಲವೊಮ್ಮೆ ಜೀವನದಲ್ಲಿ ಯಾರೂ ಇಲ್ಲ ಅಂತ ಅಂದ್ಕೊಳ್ತಿರುವಾಗಲೇ ಊಹಿಸಿದ ವ್ಯಕ್ತಿಯಿಂದ ಸಹಾಯ ಸಿಗುತ್ತೆ. ಒಂದು ಮಾತಾಗಿರ್ಬೋದು, ಅಥವಾ ಒಂದು ಸಲಹೆ ಆಗಿರ್ಬೋದು, ಅಥವಾ ಒಂದು ಹೊಸ ಅವಕಾಶವೇ ಆಗಿರ್ಬೋದು. ಇದು ನಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸಬಹುದು. ಇದನ್ನು ಕೇವಲ ಅದೃಷ್ಟ ಅಂತ ಕೆಲವರು ಹೇಳಬಹುದು, ಆದರೆ ಅನೇಕ ಭಕ್ತರು ದೇವರು ಮನುಷ್ಯನ ಮೂಲಕ ಸಹಾಯ ಮಾಡುತ್ತಾನೆ ಅಂತಲೇ ನಂಬುತ್ತಾರೆ. ಆದ್ದರಿಂದ ಸಹಾಯ ಸಿಕ್ಕಾಗ ಕೇವಲ ಆ ವ್ಯಕ್ತಿಗೆ ಮಾತ್ರವಲ್ಲ, ದೇವರಿಗೂ ಕೂಡ ಕೃತಜ್ಞತೆ ಸಲ್ಲಿಸುವ ಮನಸ್ಸನ್ನು ಬೆಳೆಸಿಕೊಳ್ಳಬೇಕು. ಇದು ಎರಡನೆಯ ಒಂದು ಸೂಚನೆ ಆಯಿತು. ಇನ್ನು ಮೂರನೇದಾಗಿ ತಪ್ಪು ದಾರಿಯಿಂದ ತಪ್ಪಿಸಿಕೊಳ್ಳುವುದು. ಕೆಲವೊಮ್ಮೆ ನಾವು ಒಂದು ನಿರ್ಧಾರ ತೆಗೆದುಕೊಳ್ಳಲು ಹೊರಟಿರ್ತೀವಿ, ಆದರೆ ಆ ಕೊನೆಯ ಕ್ಷಣದಲ್ಲಿ ಅದು ಆಗೋದಿಲ್ಲ. ಆಗ ಬೇಸರ ಆಗುತ್ತೆ. ಕೆಲವು ತಿಂಗಳುಗಳ ನಂತರ ನೋಡಿದರೆ ಅದು ಆಗದಿದ್ದತೆ ಒಳ್ಳೆಯದಾಯಿತು ಅಂತ ಅನಿಸ್ತಾ ಇರುತ್ತೆ. ಜೀವನದಲ್ಲಿ ನಡೆದ ಪ್ರತಿಯೊಂದು ವಿಳಂಬವೂ ಕೂಡ ಸೋಲಲ್ಲ, ಕೆಲವು ಬಾರಿ ಅದು ನಮ್ಮನ್ನು ದೊಡ್ಡ ಸಮಸ್ಯೆಯಿಂದ ಕಾಪಾಡುವ ಅವಕಾಶವಾಗಿರುತ್ತೆ ಅಲ್ವಾ? ಆಧ್ಯಾತ್ಮಿಕ ದೃಷ್ಟಿಯಿಂದ ಇದನ್ನೂ ಕೂಡ ದೇವರ ಕೃಪೆಯ ಒಂದು ರೂಪ ಕೂಡ ಅಂತ ಹೇಳ್ತಾರೆ. ಇನ್ನು ಮೂರನೆಯ ಸಂಕೇತ ಯಾವುದು ಅಂತ ನೋಡೋದಾದರೆ, ದೇವರ ನಾಮವನ್ನು ನೆನಪಿಸಿಕೊಳ್ಳುವ ಮನಸ್ಸು ಬರೋದು. ನಿಮ್ಮ ಗಮನಕ್ಕೆ ಯಾವತ್ತಾದರೂ ಬಂದಿದೆಯಾ? ಕೆಲವರು ಸಂಕಷ್ಟ ಬಂದಾಗ ಮಾತ್ರ ದೇವರನ್ನು ನೆನೆಸಿಕೊಳ್ತಾರೆ, ಆದರೆ ಕೆಲವರಲ್ಲಿ ಕಾರಣ ಇಲ್ಲದೇ ದೇವರ ನಾಮವನ್ನು ಜಪಿಸಬೇಕು, ದೇವಸ್ಥಾನಕ್ಕೆ ಹೋಗಬೇಕು, ಭಜನೆಗಳನ್ನು ಕೇಳಬೇಕು, ಮಂತ್ರಗಳನ್ನು ಹೇಳಬೇಕು ಅನ್ನೋ ಆಸೆ ಒಳಗಿಂದನೇ ಮೂಡ್ತಾ ಇರುತ್ತೆ. ಆಧ್ಯಾತ್ಮಿಕವಾಗಿ ಇದನ್ನು ಒಳ್ಳೆಯ ಲಕ್ಷಣ ಅಂತ ಪರಿಗಣಿಸಲಾಗುತ್ತೆ. ಯಾಕಂದರೆ ಮನಸ್ಸು ಹೊರಗಿನ ಗದ್ದಲದಿಂದ ನಿಧಾನವಾಗಿ ಒಳಗಿನ ಶಾಂತಿಯ ಕಡೆ ತಿರುಗುತ್ತದೆ ಅನ್ನೋ ಒಂದು ಸೂಚನೆಯಾಗಿರಬಹುದು. ಭಗವಂತನ ನಾಮಸ್ಮರಣೆಯಿಂದ ಮನಸ್ಸಿಗೆ ಧೈರ್ಯ ಮತ್ತು ನೆಮ್ಮದಿ ಸಿಗುತ್ತದೆ ಅನ್ನೋ ಸಂಪ್ರದಾಯ ನಮ್ಮಲ್ಲಿದೆ ಅಲ್ವಾ? ಹಿರಿಯರು ಕೂಡ ಅದನ್ನೇ ಹೇಳ್ತಾರೆ. ಇದು 4ನೇ ಸಂಕೇತ ಆಯಿತು. ಇನ್ನು 5ನೇದಾಗಿ ಕಷ್ಟದ ನಡುವೆಯೂ ಕೂಡ ನಂಬಿಕೆಯನ್ನು ಕಳೆದುಕೊಳ್ಳದೆ ಇರೋದು. ಜೀವನದಲ್ಲಿ ಕಷ್ಟಗಳು ಬರುವುದು ಸಹಜ, ಆದರೆ ಕೆಲವು ಜನರು ಎಷ್ಟೇ ಕಷ್ಟ ಬಂದರೂ ಕೂಡ ದೇವರು ನನ್ನನ್ನು ಕೈ ಬಿಡೋದಿಲ್ಲ ಅನ್ನೋ ಒಂದು ಆತ್ಮವಿಶ್ವಾಸವನ್ನು ಕಳೆದುಕೊಳ್ಳೋದಿಲ್ಲ. ಇದೇ ನಂಬಿಕೆ ಅವರನ್ನು ಮತ್ತೆ ಎದ್ದು ನಿಲ್ಲುವಂತೆ ಮಾಡುತ್ತೆ. ದೇವರ ಕೃಪೆ ಅಂದರೆ ಕಷ್ಟವೇ ಬರಬಾರ್ದು ಅನ್ನೋದಲ್ಲ ಅಲ್ವಾ? ಕಷ್ಟವನ್ನು ಎದುರಿಸುವ ಶಕ್ತಿ ಮತ್ತು ಧೈರ್ಯ ಸಿಗೋದು ಕೂಡ ಒಂದು ದೊಡ್ಡ ಆಶೀರ್ವಾದ. ಇದು 5ನೇ ಸಂಕೇತ ಆಯಿತು. ಇನ್ನು 6ನೇದಾಗಿ ಕೆಟ್ಟ ಅಭ್ಯಾಸಗಳನ್ನು ಬಿಡುವ ಆಸೆ ತನ್ನಿಂತಾನೇ ಆಗುವುದು. ಹಿಂದೆ ಕೋಪ ಇರುತ್ತೆ, ಅಸೂಯೆ, ದ್ವೇಷ ಅಥವಾ ಇನ್ನಿತರ ಯಾವುದೇ ಕೆಟ್ಟ ಅಭ್ಯಾಸಗಳು ಇರಬಹುದು. ಆದರೆ ನಿಧಾನವಾಗಿ ಅವುಗಳನ್ನು ಬಿಡಬೇಕು, ಒಳ್ಳೆಯ ವ್ಯಕ್ತಿ ಆಗಬೇಕು ನಾನು ಅನ್ನೋ ಆಸೆ ಮನಸ್ಸಿನಲ್ಲಿ ಒಳಗಿನಿಂದನೇ ಮೂಡ್ತಾ ಹೋಗುತ್ತೆ. ಯಾರೂ ಬಲವಂತ ಮಾಡದೆ ಮನಸ್ಸೇ ಒಳ್ಳೆಯದನ್ನು ಆರಿಸಿಕೊಳ್ಳಲು ಆರಂಭಿಸಿದರೆ ಅದು ಆಧ್ಯಾತ್ಮಿಕ ಬೆಳವಣಿಗೆಯ ಸಂಕೇತ
ಅಂತ ಅನೇಕ ಗುರುಗಳು ಹೇಳ್ತಾರೆ. ದೇವರ ಕೃಪೆ ಮೊದಲು ನಮ್ಮ ಮನಸ್ಸನ್ನು ಬದಲಾಯಿಸುತ್ತೆ, ನಂತರ ಜೀವನ ಬದಲಾಯಿಸುತ್ತೆ ಅನ್ನೋ ಮಾತು ಕೂಡ ಇದಕ್ಕೇನೆ ಇರಬೇಕು ಅಲ್ವಾ. ಇದು 6ನೇ ಸಂಕೇತ ಆಯಿತು. ಇನ್ನು 7ನೇದಾಗಿ ಸಣ್ಣ ಸಣ್ಣ ವಿಷಯಗಳಿಗೂ ಕೂಡ ಕೃತಜ್ಞತೆ ಮೂಡೋದು. ಕೃತಜ್ಞತೆಯ ಭಾವನೆ ಒಂದು ದೊಡ್ಡ ಭಾವನೆ ಅಂತ ಹೇಳ್ಬೋದು. ಒಂದು ಕಾಲದಲ್ಲಿ ಇಲ್ಲದಿದ್ದದನ್ನೇ ಯೋಚಿಸ್ತಾ ಇರ್ತೀವಿ, ಆದರೆ ಈಗ ಇದ್ದದ್ದಕ್ಕೂ ದೇವರಿಗೆ ಧನ್ಯವಾದ ಹೇಳುವ ಮನಸ್ಸೇನಾದರೂ ಬಂದರೆ ಅಥವಾ ಅದೇನಾದರೂ ಬಂದಿದ್ದರೆ ಬೆಳಗ್ಗೆ ಎದ್ದು ಆರೋಗ್ಯದಿಂದ ಇರುವುದು ಅಥವಾ ಕುಟುಂಬದ ಜೊತೆ ಒಂದು ಒಳ್ಳೆ ಊಟ ಮಾಡೋದು, ಒಂದು ಸಣ್ಣ ಸಂತೋಷ, ಚಿಕ್ಕ ಚಿಕ್ಕ ಪುಟ್ಟ ಪುಟ್ಟ ಸಂತೋಷಗಳನ್ನು ಕೂಡ ಎಲ್ಲ ಜೊತೆ ಹಂಚಿಕೊಳ್ಳೋದು, ಇವೆಲ್ಲವೂ ಕೂಡ ದೇವರ ಅನುಗ್ರಹವೇ ಅಂತ ಅನಿಸಿದರೆ ಅದು ನಮ್ಮೊಳಗಿನ ಒಂದು ಆಧ್ಯಾತ್ಮಿಕ ಪ್ರೌಢತೆಯ ಲಕ್ಷಣವಾಗಿರಬಹುದು. ಕೃತಜ್ಞತೆಯೇ ಮನಸ್ಸಿನಲ್ಲಿ ಯಾರ ಮನಸ್ಸಿನಲ್ಲಿ ಕೃತಜ್ಞತೆ ಇರುತ್ತೋ ಅಲ್ಲಿ ಅವರ ಮನಸ್ಸಿನಲ್ಲಿ ನೆಮ್ಮದಿ ಹೆಚ್ಚು ಕಾಲ ಇರುತ್ತೆ ಅಂತ ಹೇಳಲಾಗುತ್ತೆ. ಇದು 7ನೇ ಸಂಕೇತ ಆಯಿತು. ಇನ್ನು 8ನೇದಾಗಿ ಸರಿಯಾದ ಸಮಯದಲ್ಲಿ ಸರಿಯಾದ ದಾರಿ ಸಿಗೋದು. ಕೆಲವೊಮ್ಮೆ ನೋಡಿ, ಜೀವನದಲ್ಲಿ ಎಲ್ಲ ಬಾಗಿಲು ಕೂಡ ಮುಚ್ಚೆ ಹೋಗಿದೆ ಅಂತ ಅನಿಸ್ತಾ ಇರುತ್ತೆ, ಎಲ್ಲ ಬಾಗಿಲು ಕೂಡ ಮುಚ್ಚಿ ಹೋಗಿದೆ, ಯಾವ ದಾರಿನೂ ಇಲ್ಲ ಅಂತ ಅನಿಸ್ತಿರುತ್ತೆ. ಆದರೆ ಕೊನೆ ಕ್ಷಣದಲ್ಲಿ ಹೊಸ ದಾರಿ ಕಾಣಿಸುತ್ತಾ ಹೋಗುತ್ತೆ. ಅದು ಒಂದು ಕೆಲಸನೇ ಆಗಿರಬಹುದು, ಅಥವಾ ಒಬ್ಬ ಒಳ್ಳೆಯ ವ್ಯಕ್ತಿಯ ಪರಿಚಯವೇ ಆಗಿರಬಹುದು, ಅಥವಾ ಒಂದು ಹೊಸ ಅವಕಾಶವೇ ಆಗಿರಬಹುದು. ಹಿಂತಿರುಗಿ ನೋಡಿದಾಗ ಆ ದಿನ ಆ ಘಟನೆ ಆಗದೇ ಇದ್ದಿದ್ರೆ ನಾನು ಇವತ್ತು ಇಲ್ಲಿ ಇರ್ತಾ ಇರಲಿಲ್ಲ ಅನ್ನೋ ಭಾವನೆ ಬರಲಿಕ್ಕೆ ಶುರುವಾಗುತ್ತೆ. ಇಂಥ ಅನುಭವಗಳನ್ನು ಅನೇಕ ಭಕ್ತರು ದೇವರ ಮಾರ್ಗದರ್ಶನ ಅಂತಲೇ ನಂಬುತ್ತಾರೆ. ಹಾಗೆ ಇನ್ನು 9ನೇದಾಗಿ ಕಾರಣವಿಲ್ಲದೆ ಮನಸ್ಸು ಒಳ್ಳೆಯದನ್ನು ಮಾಡಲು ಪ್ರೇರೇಪಿಸುವುದು. ಕೆಲ ವರ್ಷಗಳ ಹಿಂದೆ ನಾವು ನಮ್ಮ ಬಗ್ಗೆ ಮಾತ್ರ ಯೋಚಿಸ್ತಾ ಇರ್ತೀವಿ, ಆದರೆ ಈಗ ಹಸಿದವನಿಗೆ ಊಟ ಕೊಡಬೇಕು, ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡಬೇಕು, ಪ್ರಾಣಿಗಳಿಗೆ ದಯೆ ತೋರಬೇಕು, ಹಿರಿಯರನ್ನು ಗೌರವಿಸಬೇಕು ಎಂಬ ಭಾವನೆ ಮನಸ್ಸಿನಲ್ಲಿ ಮೂಡ್ತಾ ಇದ್ದರೆ ಈ ಬದಲಾವಣೆ ಏನಿದೆ ಅದು ಹೊರಗಿನಿಂದ ಬರೋದಲ್ಲ, ಒಳಗಿನಿಂದ ಮನಸ್ಸಿನಾಳದಿಂದ ಬರೋದು. ನಮ್ಮ ಸನಾತನ ಧರ್ಮದಲ್ಲಿ ದಯೆ, ಕರುಣೆ ಮತ್ತು ಸೇವೆಯನ್ನು ದೇವರ ಪೂಜೆಗೆ ಸಮಾನವೆಂದು ಹೇಳ್ತಾರೆ. ಆದ್ದರಿಂದ ನಮ್ಮ ಮನಸ್ಸು ಒಳ್ಳೆಯ ಕಾರ್ಯಗಳ ಕಡೆ ಹೆಚ್ಚು ಸೆಳೆಯಲು ಆರಂಭಿಸಿದರೆ ಅದು ಕೂಡ ಆಧ್ಯಾತ್ಮಿಕ ಬೆಳವಣಿಗೆಯ ಒಂದು ಸುಂದರ ಹೆಜ್ಜೆಯಾಗಿರಬಹುದು. ಇನ್ನು 10ನೆಯ ಸಂಕೇತ ಅಂದರೆ ಎಷ್ಟೇ ಕಷ್ಟ ಇದ್ದರೂ ದೇವರು ನನ್ನ ಜೊತೆಯಲ್ಲಿದ್ದಾರೆ ಅನ್ನೋ ಭರವಸೆ ಉಳಿಯುವುದು. ಇದು ಬಹುಶಃ ಅಂತಹ ಒಂದು ಅತ್ಯಂತ ದೊಡ್ಡ ಸಂಕೇತ ಅಂತಲೇ ಹೇಳ್ಬೋದು. ಜೀವನದಲ್ಲಿ ಸಮಸ್ಯೆಗಳು ಬರಬಹುದು, ಆರೋಗ್ಯ, ಹಣ, ಸಂಬಂಧಗಳು, ಕೆಲಸ, ಇತರ ಯಾವುದೇ ಕ್ಷೇತ್ರದಲ್ಲಿ ಕಷ್ಟ ಬರಬಹುದು. ಆದರೆ ಅದರ ನಡುವೆಯೂ ಕೂಡ ನಾನು ಒಬ್ಬನೇ ಅಲ್ಲ, ನನ್ನ ಜೊತೆ ದೇವರಿದ್ದಾರೆ ಅನ್ನೋ ಒಂದು ನಂಬಿಕೆ ಇದೆಯಲ್ಲ, ಅದು ಮನಸ್ಸಿನೊಳಗೆ ಜೀವಂತವಾಗಿದ್ದರೆ ಅದು ಕೂಡ ಭಕ್ತಿಯ ಒಂದು ದೊಡ್ಡ ಶಕ್ತಿ ಅಂತ ಹೇಳ್ಬೋದು. ದೇವರ ಕೃಪೆ ಎಂದರೆ ಕಷ್ಟ ಬರದಿರುವುದು ಅಲ್ಲ, ಕಷ್ಟ ಬಂದಾಗ ಕುಗ್ಗದೆ ಮತ್ತೆ ಎದ್ದು ನಿಲ್ಲುವ ಧೈರ್ಯ ಸಿಗೋದು. ಅನೇಕ ಮಹನೀಯರ ಜೀವನದಲ್ಲೂ ಸಂಕಷ್ಟಗಳಿದ್ದವು, ಆದರೆ ಅವರ ನಂಬಿಕೆಯೇ ಅವರನ್ನು ಮುಂದೆ ನಡೆಸಿತು. ಅದಕ್ಕಾಗಿಯೇ ಭಗವಂತನ ಮೇಲೆ ನಂಬಿಕೆ ಇಟ್ಟು ನಡೆಯುವವರಿಗೆ ಮನಸ್ಸಿನಲ್ಲಿ ಒಂದು ವಿಚಿತ್ರವಾದ ಶಕ್ತಿ ತುಂಬುತ್ತಾ ಹೋಗುತ್ತೆ. ಇದು 10ನೇ ಸಂಕೇತ ಆಯಿತು. ಈ 10 ಸಂಕೇತಗಳಲ್ಲಿ 1, 2 ಅಥವಾ ಇನ್ನೂ ಹೆಚ್ಚಿನವು ನಿಮ್ಮ ಜೀವನದಲ್ಲೂ ಕಂಡಿರಬಹುದು ಅಲ್ವಾ. ಆದರೆ ಒಂದು ವಿಷಯವನ್ನು ಎಂದಿಗೂ ಮರೆಯಬಾರದು, ದೇವರ ಕೃಪೆಯನ್ನು ಕೇವಲ ಸಂಕೇತಗಳಿಂದ ಅಳೆಯಲು ಸಾಧ್ಯವಿಲ್ಲ. ನಿಜವಾದ ಭಕ್ತಿ ಎಂದರೆ ದೇವರನ್ನು ನಂಬುವುದಷ್ಟೇ ಅಲ್ಲ, ಸತ್ಯವಾಗಿ ಬದುಕುವುದು, ಇತರರಿಗೆ ನೋವು ಕೊಡದೇ ಇರೋದು, ಸಾಧ್ಯವಾದಷ್ಟು ಸಹಾಯ ಮಾಡೋದು ಮತ್ತು ಕೃತಜ್ಞತೆಯಿಂದ ಬದುಕುವುದು, ಒಳ್ಳೆಯ ಕೆಲಸಗಳನ್ನು ಮಾಡೋದು, ಒಳ್ಳೆಯ ಮಾತುಗಳನ್ನು ಆಡ್ಬೋದು, ಒಳ್ಳೆಯ ಮನಸ್ಸನ್ನು ಇಟ್ಟುಕೊಳ್ಳೋದು. ದೇವರ ಕೃಪೆ ಯಾವ ರೂಪದಲ್ಲಿ ಬರುತ್ತದೆ ಎಂಬುದನ್ನು ನಾವು ನಿರ್ಧರಿಸಲಾರೆವು ಅಲ್ವಾ. ಆದರೆ ಒಳ್ಳೆಯ ಜೀವನ ನಡೆಸಲು ಪ್ರಯತ್ನಿಸುವ ಪ್ರತಿಯೊಬ್ಬರಿಗೂ ಕೂಡ ಆ ಕೃಪೆ ಯಾವುದೋ ಒಂದು ರೂಪದಲ್ಲಿ ಸಿಗುತ್ತದೆ ಅನ್ನೋ ನಂಬಿಕೆ ನಮ್ಮ ಸಂಸ್ಕೃತಿಯಲ್ಲಿ ಇದೆ. ಇದುವರೆಗೂ ನಾವು ದೇವರು ನಮ್ಮ ಜೊತೆಯಲ್ಲೇ ಇದ್ದಾನೆ ಅಂದರೆ ಯಾವ ಸೂಚನೆಗಳು ನಮಗೆ ಸಿಗ್ತಾ ಹೋಗುತ್ತೆ ಅನ್ನೋದನ್ನು ಡೀಟೇಲ್ಸ್ ಆಗಿ ದೀರ್ಘವಾಗಿ ತಿಳಿದುಕೊಳ್ತಾ ಹೋದ್ವಿ. ಅಂಥ ಒಂದು ದಿವ್ಯ ಅನುಭವ ನಿಮಗೂ ಕೂಡ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಒಂದಲ್ಲ ಒಂದು ಬಾರಿ ಆಗೇ ಇರುತ್ತೆ ಇದು. ಯಾಕಂದರೆ ದೇವರು ಎಲ್ಲರ ಹೃದಯದಲ್ಲೂ ಇದ್ದಾನೆ ಅಲ್ವಾ. ಆತ್ಮವೇ ದೇವರು, ನಮ್ಮ ಆತ್ಮವೇ ಪರಮಾತ್ಮ ಅಲ್ವಾ. ಪ್ರತಿಯೊಬ್ಬರ ಜೀವನದಲ್ಲೂ ಈ ಘಟನೆಗಳು ನಡೆದಿರುತ್ತೆ. ಈ 10 ಸೂಚನೆಗಳಲ್ಲಿ 10 ಕೂಡ ನಡೆದಿರಬಹುದು, ಅಥವಾ 1, 2 ಈ ಥರದಲ್ಲೂ ಕೂಡ ನಡೆದಿರಬಹುದು. ಇಲ್ಲಿವರೆಗೂ ಕೇಳಿದ್ದಕ್ಕೆ ಧನ್ಯವಾದಗಳು. ಹಾಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಇಂತಹ ಒಳ್ಳೆಯ ವಿಚಾರಧಾರೆಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಧನ್ಯವಾದಗಳು.